ನಟ ದರ್ಶನ್ಗೆ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಿದ್ದು ಆ ಖುಷಿಯಲ್ಲಿ ಈಗ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸುವುದು ಡೌಟ್. ಸರ್ಜರಿ ಬೇಡ ಅನ್ನೋ ನಿರ್ಧಾರಕ್ಕೆ ನಟ ದರ್ಶನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೂಡ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ಮಧ್ಯಂತರ ಬೇಲ್ ಪಡ್ಕೊಂಡಿದ್ದು ಸರ್ಜರಿ ಮಾಡಿಸ್ಲೇಬೇಕು ಅಂತ ಹೇಳಿ. ಆದ್ರೆ ಕಾಲ ಕಳಿತಾ ಫಿಸಿಯೋಥೆರಪಿಯೇ ಮಾಡಿಸ್ತಾ ಸರ್ಜರಿಯ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಆದ್ರೆ ಒಂದ್ ಕಡೆ ಎಲ್ಲೋ ನನಗೆ ಬೇಲ್ ಸಿಗುತ್ತೆ, ರೆಗ್ಯುಲರ್ ಬೇಲ್ ಮಂಜೂರಾಗತ್ತೆ ಅನ್ನುವಂತಹ ಒಂದು ನಿರ್ಧಾರದಿಂದಾನೇ ಈ ಒಂದು ಸರ್ಜರಿಯನ್ನ ಮಾಡಿಸಿರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಸರ್ಜರಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ನಟ ದರ್ಶನ್ ಬಂದಿದ್ದಾರಂತೆ. ಫಿಸಿಯೋಥೆರಪಿ ಸಾಕು ಅಂತ ಹೇಳಿದ್ದಾರೆ ದರ್ಶನ್ ಮನವಿಗೆ ಕೂಡ BGS ಅಲ್ಲಿನ ಹಾಸ್ಪಿಟಲ್ನ ಡಾಕ್ಟರ್ಸ್ ಒಪ್ಪಿದ್ದಾರೆ. ಸರ್ಜರಿ ಬದಲು ಫಿಸಿಯೋಥೆರಪಿ ಅಷ್ಟೇ ಈಗ ಮಾಡಿ ಚಿಕಿತ್ಸೆಯನ್ನ ಮುಗಿಸೋದಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಶೀಘ್ರವೇ ಡಿಸ್ಚಾರ್ಜ್ ಮಾಡುವಂತೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದು, ಒಂದೆರಡು ದಿನದಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದ್ದು ಮನೆಯಲ್ಲಿ ರೆಸ್ಟ್ ಮಾಡೋದಕ್ಕೆ ದರ್ಶನ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ ಏನೋ ರಿಲೀಸ್ ಆಗಿದೆ, ಆದ್ರೆ ಟೆನ್ಷನ್ ಮಾತ್ರ ತಪ್ಪಿಲ್ಲ. ಬೇಲ್ಗೆ ಕೊಕ್ಕೆ ಹಾಕೋದಕ್ಕೆ ಪೊಲೀಸರು ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಪೀಠದ ಆದೇಶವನ್ನ ಪ್ರಶ್ನಿಸೋದಕ್ಕೂ ಕೂಡ ತಯಾರಿಯನ್ನ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. ನೆನೆ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಜೊತೆಗೆ ಉಳಿದಂತಹ ಅನೇಕರಿಗೆ ಈಗಾಗಲೇ ಬೇಲ್ ಮಂಜೂರಾಗಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆಗೆ ಈಗಾಗಲೇ ಪೊಲೀಸರು ಒಂದು ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ದು ಚರ್ಚೆಯನ್ನ ನಡೆಸಿದ್ದಾರೆ. SPP ಹಾಗೂ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿದ್ದು ಬೇಲ್ನ ಪ್ರತಿ ಸಿಕ್ಕ ತಕ್ಷಣ ಸುಪ್ರೀಂ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ. ಗೃಹ ಇಲಾಖೆಯಿಂದ ಈ ಹಿಂದೆಯೇ ಅನುಮತಿಯನ್ನ ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲೇ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಕೂಡ ಹೇಳಿದ್ರು, ನಾವೆಲ್ಲ ತಯಾರಿಯನ್ನ ಮಾಡ್ಕೊಳ್ತಿದೀವಿ ಅಂತ ಹೇಳಿ. ಆದ್ರೆ ಸುಪ್ರೀಂ ಕೋರ್ಟ್ ಕದ ತಟ್ಟಿರ್ಲಿಲ್ಲ. ಸೊ ಇದೀಗ ಮಧ್ಯಂತರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು ತನಿಖಾಧಿಕಾರಿಗಳು. ಈಗ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಗೂ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ದರ್ಶನ್ ಸೇರಿದಂತೆ ಅನೇಕರಿಗೆ ಈಗಾಗಲೇ ಬೇಲ್ ಮಂಜೂರಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಫಿಸಿಯೋಥೆರಪಿಯಲ್ಲೇ ಈಗ ಚಿಕಿತ್ಸೆಯನ್ನ ಮುಗಿಸಿಕೊಳ್ತಾರ ನಟ ದರ್ಶನ್, ಸರ್ಜರಿ ಮೊರೆ ಹೋಗೋದಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದ್ ಕಡೆ ಈಗ ತನಿಖಾಧಿಕಾರಿಗಳು ಆಗಿರ್ಬೋದು, SPP ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ? ನವಿತಾ ಜೈನ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಇಬ್ಬರು ಸೇರಿದಂತೆ ಸುಮಾರು 7 ಮಂದಿಗೆ ನಿನ್ನೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಅದೇ ರೀತಿಯಾಗಿ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂಥ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇರುವಂಥ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರಿಗೆ ನಿನ್ನೆ ಕೋರ್ಟಲ್ಲಿ ರೆಗ್ಯುಲರ್ ಬೇಲ್ ಏನಾಗುತ್ತೆ ನೋಡ್ಕೊಂಡು ಅನಂತರ ಮುಂದೆ ಪ್ರೊಸೀಜರ್ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವರ ಫ್ಯಾಮಿಲಿ ಇತ್ತು. ಯಾಕಂದ್ರೆ ಅವರ ಫ್ಯಾಮಿಲಿ ವಿಜಯಲಕ್ಷ್ಮಿ ಅವರು ಸೇರಿದಂತೆ ಅವರ ಕುಟುಂಬಸ್ಥರು ಯಾರಿಗೂ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ ಅಂತೇಳಿ, ಯಾಕಂದ್ರೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಮುಂದಾಗುವಂಥ ಪರಿಣಾಮಗಳು ಸಮಸ್ಯೆಗಳಾಗುತ್ತೆ ಬೇಡ ಅನ್ನೋ ರೀತಿಯಲ್ಲಿ ಅವರ ಫ್ಯಾಮಿಲಿ ಇದ್ರು. ಅದೇ ರೀತಿಯಾಗಿ ನಿನ್ನೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಸದ್ಯಕ್ಕೆ ಅವರು ಸರ್ಜರಿ ಬೇಡ, ಫಿಸಿಯೋಥೆರಪಿ ಮೂಲಕವಾಗಿ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ದಿನಗಳ ಕಾಲ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಈಗ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಅವರು ಸೋಮವಾರ ಸೆಂಟ್ರಲ್ ಪವಿತ್ರ ಗೌಡ ಮತ್ತೆ ಪ್ರದೋಷ್ ಎಲ್ಲರಿಬ್ಬರು ಕೂಡ ಒಂದು ಸೆಂಟ್ರಲ್ ಜೈಲ್ ಪರಪ್ ನಗರದಿಂದ ರಿಲೀಸ್ ಆಗ್ತಾರೆ. ಉಳಿದ ಆರೋಪಿಗಳು ಆ ಜೈಲಿಂದ ರಿಲೀಸ್ ಆಗುವಂಥದ್ದು. ಮತ್ತೊಂದು ಕಡೆ ಈ ಒಂದು ಪ್ರಕ್ರಿಯೆ ಇದೆ. ಆರ್ಡರ್ ಕಾಪಿ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ಕೆಲ ವೈಫಲ್ಯಗಳು, ಲೋಪಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಆ ಬಗ್ಗೆ ಆರ್ಡರ್ ಕಾಪಿಯಲ್ಲೂ ಕೂಡ ಇದೆ. ಇದನ್ನ ಪರಿಶೀಲನೆ ಮಾಡಿ SPP ಅವರಾಗಿರ್ಬೋದು, ಕಾನೂನು ತಜ್ಞರು ಕೂಡ ಜೊತೆಲಿ ತನಿಖಾಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೆಸಲಾಗ್ತಾ ಇರುವಂತದ್ದು. ಈಗ SPP ಅವರು ಸೇರಿದಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠದ ಒಂದು ಆದೇಶ ಏನಿದೆ, ಆ ಆರ್ಡರ್ಗೆ ಪ್ರಶ್ನೆಯನ್ನ ಮಾಡಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಗೃಹ ಇಲಾಖೆ ಅನುಮತಿ ಕೇಳಬೇಕಾಗಿಲ್ಲ. ಯಾಕಂದ್ರೆ ಹಿಂದೆ ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಗೃಹ ಇಲಾಖೆ ಪರ್ಮಿಷನ್ ತೆಗೆದುಕೊಳ್ಳಲಾಗಿದೆ. ಅವರು ಕೂಡ ಈ ಪ್ರಕರಣದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಕೂಡ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ರು. ಹಿಂದೆ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಅವರು ಮೇಲ್ಮನೆಯ ಸಲ್ಲಿಕೆಯನ್ನ ಮಾಡಿದ್ರು. ಈಗ ರೆಗ್ಯುಲರ್ ಬೇಲ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇದನ್ನೇ ಪ್ರಶ್ನೆ ಮಾಡಿ ಉಳೆಲ್ಲ ಆರೋಪಿಗಳ ಒಂದು ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಇಬ್ಬರ ಒಂದು ಆದೇಶ ಏನಿದೆ, ಜಾಮೀನು ಆದೇಶವನ್ನ ಪ್ರಶ್ನೆ ಮಾಡಿ ಮೇಲ್ಮನೆ ಸಲ್ಲಿಕೆ ಮಾಡೋಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆ ಬಗ್ಗೆ ಮುಂದಿನ ಕಾನೂನು ವಿಚಾರಗಳ ಬಗ್ಗೆ ಕೂಡ ಆ ಬಗ್ಗೆ ಚರ್ಚೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ನವಿತಾ ಜೈನ್.